ಮಾಡಬಾರದು ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಈ ರಾಜ್ಯದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ರಾಜ್ಯಕ್ಕೆ ಶೋಷಿತ ಸಮಾಜಕ್ಕೆ ಬೆಳಕನ್ನು ಕೊಡುವಂತ ನಿಟ್ಟಿನಲ್ಲಿ ದಾರಿ ತಪ್ಪಿದ ಜನಗಳನ್ನ ದಾರಿ ಇದ್ದಕ್ಕೂ ಕೊಂಡೊಯ್ಯುವಂತ ಕೆಲಸವನ್ನು ಮಾಡಿರುವುದು ಯಾರಾದರೂ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನ ಒತ್ತುಕೊಂಡು ಈ ರಾಜ್ಯದಲ್ಲಿ ಬಿ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಈ ರಾಜ್ಯಕ್ಕೆ ಬೆಳಕನ್ನು ಕೊಟ್ಟಂತ ಸಮಾಜ ಯಾವುದಾದ್ರೆ ಅದು ಮಾದಿಗ ಸಮಾಜ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸುಮಾರು 1978, 79, 80ರ ದಶಕದಲ್ಲಿ ಈ ರಾಜ್ಯದಲ್ಲಿ ಬಿ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಈ ರಾಜ್ಯಕ್ಕೆ ಅಂಬೇಡ್ಕರ್ ಅವರು ಯಾರಂತ ಗೊತ್ತಿರಲಾರಂತ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಮಾದಿಗ ಸಮುದಾಯವು ಬಿ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನ ಹುಟ್ಟುಹಾಕಿ ದಲಿತ ಸಂಘರ್ಷ ಸಮಿತಿಯ ಮುಖಾಂತರ ಕೇವಲ ಮಾದಿಗರಿಗಲ್ಲ, ಕೇವಲ ಬೆಳಗಾರಿಗಲ್ಲ, ಕೇವಲ ಎಸ್ಟಿಗಳಿಗಲ್ಲ, ಕುರುಬರಿಗಲ್ಲ ಅಥವಾ ಲಿಂಗಾಯತರಿಗಲ್ಲ, ಈ ಸಮಾಜದಲ್ಲಿರುವಂತಹ ಪ್ರತಿಯೊಂದು ಸ್ಪರ್ಶಿತ ಸಮಾಜಕ್ಕೆ ಏನಾದರೂ ಶಕ್ತಿಯನ್ನು ಕೊಟ್ಟಂತ ಸಮಾಜ ಯಾರಾದರೂ ಇದ್ರೆ ಅದು ಮಾದಿಗ ಸಮಾಜ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದನ್ನು ಗೊತ್ತಿಲ್ಲ. ಹೋರಾಟದಲ್ಲಿ ಒಲೆಯರಿದ್ದಾರೆ, ಮಾದಿಗರಿದ್ದಾರೆ, ಬ್ರಾಹ್ಮಣರು ಬಂದರು, ಲಿಂಗಾಯತರು ಬಂದರು, ಕರೂರು ಬಂದರು, ಒಟ್ರು ಬಂದರು, ಕೊರಚರು ಬಂದರು. ಇದನ್ನ ಈ ಮಾತನ್ನ ಇವತ್ತು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಹೋರಾಟ ಮಾಡುವಂತವರು ಮಾದಿಗರು, ಹೋರಾಟದಲ್ಲಿ ಬೀಡಿನಲ್ಲಿರುವಂತವರು ಮಾದಿಗರು. ಅದಿವತ್ತು ಪ್ರಶ್ನೆಯನ್ನು ನಾನು ಹಾಕ್ತಾ ಇದ್ದೀನಿ. ಇವತ್ತು ಈ ರಾಜ್ಯದಲ್ಲೇ ಇವತ್ತೇನು ದಲಿತ ಸಂಘರ್ಷ ಸಮಿತಿಗಳು ಸುಮಾರು 10 ಸಂಘಟನೆಗಳಿರ್ಬೋದು, ಆ ನೇತೃತ್ವವನ್ನು ವಹಿಸಿದಂತವ್ರು ಯಾರು? ಒಬ್ಬರಾದರೂ ಮಾದಿಗರಿದ್ದಾರ? ಈ ರಾಜ್ಯದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನ ಅಂಬೇಡ್ಕರ್ ಒತ್ತುಕೊಂಡು ತಿರುಗಾಡಿದಂತ ಜನರು ಯಾರು? ಮಾದಿಗರು. ಆದರೆ ಇವತ್ತು ದಲಿತ ಸಂಘರ್ಷ ಸಮಿತಿಯ ಪಡೆಗಳನ್ನು ಮಾಡಿಕೊಂಡು ಮುಖಂಡತ್ವವನ್ನ ಹಂಚಿಕೊಂಡು ವಿಧಾನಸೌಧದಲ್ಲಿ ಹೋಗುವಂತವ್ರು ಯಾರು? ಮಾದಿಗರಲ್ಲ. ಇಡೀ ರಾಜ್ಯದಲ್ಲಿ, ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಕೇವಲ ಮಾದಿಗರು ಕಾರ್ಯಕರ್ತರಾಗಿ ದುಡಿಬೇಕು. ದಲಿತ ಸಂಘರ್ಷ ಸಮಿತಿಯ ಮುಖಂಡತ್ವವನ್ನ ಇನ್ನೊಬ್ಬರು ಬರಬೇಕು. ಇದ್ಯಾವ ನ್ಯಾಯ? ಇನ್ನೂ ಈ ಮಾದಿಗ ಸಮಾಜಕ್ಕೆ ಇನ್ನೂ ಬುದ್ಧಿ ಬಂದಿಲ್ವಾ? ಇವತ್ತು ನಾನು ಇವತ್ತು ಆದೇಶ ಮಾಡ್ತಾ ಇದ್ದೇನೆ, ಆದೇಶ ಅಲ್ಲ ವಿನಂತಿ ಮಾಡ್ತಾ ಇದ್ದೇನೆ. ಮಾದಿಗರಿಗೆ ಏನಾದರೂ ಬುದ್ಧಿ ಇದ್ರೆ, ಮಾದಿಗರಿಗೆ ಏನಾದರೂ ಪೌರುಷ ಇದ್ರೆ, ಮಾದಿಗರಿಗೆ ಏನಾದರೂ ನಾಯಕತ್ವ ಇದ್ರೆ ಎಲ್ಲಾ ದಲಿತ ಸಂಘರ್ಷ ಸಮಿತಿಗಳನ್ನ ನೀವು ಕೆಳಗಿಳಿಸಿ. ನಿಮ್ಮ ದಲಿತ ಸಂಘರ್ಷ ಸಮಿತಿಯನ್ನ, ಮಾದಿಗರ ನಾಯಕತ್ವದಲ್ಲಿರುವಂತ ದಲಿತ ಸಂಘರ್ಷ ಸಮಿತಿಯನ್ನ ನೀವು ಈ ರಾಜ್ಯದಲ್ಲಿ ಕಟ್ಟರಿ. ಅವಾಗ ಇವತ್ತು ನಾವು ದಲಿತ ಸಂಘರ್ಷ ಸಮಿತಿಯಲ್ಲಿ ಮುಖಂಡತ್ವವನ್ನು ವಹಿಸಿರುವಂತ ಈ ಲೀಡರ್ಗಳನ್ನ ಒಳ ಮೀಸಲಿಗೋಸ್ಕರ ನಮಗೆ ದಯವಿಟ್ಟು ನಮಗೆ ಬಂದು ಸಹಾಯ ಮಾಡಿ ಅಂತ ಕೇಳುವಂತ ದುರ್ಗತಿ ಯಾಕೆ ಬಂತಂದ್ರೆ, ನೀವೆಲ್ಲರನ್ನು ಒತ್ತುಗಟ್ಟಿ ಮಾಡ್ತಾ ಇದ್ದೀರಿ. ಅವರು ರಾಜ್ಯದಲ್ಲಿ ಮೆರಿತಾ ಇದ್ದಾರೆ. ಇವತ್ತು ಹೇಳ್ತಾ ಇದ್ದೀನಿ, ಯಾವೊಬ್ಬನಾದ್ರೂ ಇವತ್ತು ಒಳ ಮೀಸಲಾತಿಗೋಸ್ಕರ ನಾವು ನಿಮ್ ಜೊತೆಗೆ ಇದೀವಿ ಅಂತ ಹೇಳುವಂತ ತಾಕತ್ ಯಾರಿದ್ದಾರೆ? ಮಾವಕಳ ಶಂಕರ್ಗಿದ್ದಾರ, ಯಾರೋ ಲಕ್ಷ್ಮೀನಾರಾಯಣಗಿದ್ದಾರ, ಅಥವಾ ಡಿ ಸಾಗರ್ಗಿದ್ದಾರ, ಮತ್ತು ಆನಂದ ರಾಜ್ಗಿದ್ದಾರ? ಯಾರಿಗಿದ್ದಾರೆ ಹೇಳಿ? ಬಂದು ಮೀಸಲಾತಿಗೋಸ್ಕರ ನಾವು ಇನ್ನೊಬ್ಬರ ಭಿಕ್ಷೆ ಕೇಳ್ಬೇಕ? ನಿಮಗೋಸ್ಕರ ದುಡಿದಿದ್ದೀವಿ, ನಾವು ನಿಮಗೋಸ್ಕರ ಕಾರ್ಯಕರ್ತರಾಗಿ ದುಡಿದಿದ್ದೀವಿ ಅಲ್ರಿ. ಅಂಬೇಡ್ಕರ್ ಅವ್ರನ್ನ ಒಪ್ತೀವಿ ಅಂತ್ರಿ, ಸಂವಿಧಾನವನ್ನು ಒಪ್ತೀವಿ ಅಂತ್ರಿ, ಈ ರಾಜ್ಯದಲ್ಲಿರುವ ಸಮಾನತೆಯನ್ನು ಒಪ್ತು ಅಂದ್ರೆ ಆಗಿವತ್ತು ಒಳ ಮೀಸಲಾತಿಯನ್ನ ಯಾಕೆ ಒಪ್ತಾ ಇಲ್ಲ? ಕೆನೆಪದರಂತೆ ಕೆನೆಪದರು ಎಲ್ಲಿದ್ರಿಂದ ಕೆನೆಪದರು? ಈ ರಾಜ್ಯದಲ್ಲಿ ಏನು ಬಿ ಕೃಷ್ಣಪ್ಪರ ನೇತೃತ್ವದಲ್ಲಿ ಈ ರಾಜ್ಯಕ್ಕೆ ದಿಕ್ಕನ್ನು ಬದಲಾಯಿಸಿದಂತ ವ್ಯಕ್ತಿಗಳು ಮಾದಿಗರು. ಇವತ್ತು ಮಾದಿಗರನ್ನು ಎಲ್ಲಿಟ್ಟಿದ್ದೀರಿ? ಈ ರಾಜ್ಯದಲ್ಲಿ ಸುಮಾರು 70-80 ಲಕ್ಷ ಜನ ಇರುವಂತ ಮಾದಿಗರು ಇವತ್ತು ಇನ್ನೊಬ್ಬರ ಭಿಕ್ಷೆ ಬೇಡ. ಒಳಗೊಳಗೆ ಅಣ್ಣ ತಮ್ಮಂದಿರು, ಹೊರಗಡೆ ಚಾಕ